ಭ್ರೂಣ ಹತ್ಯೆ ಕೇಸ್ ಬಯಲು ಮಾಡಿದಂತ ಅಧಿಕಾರಿಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆಯಾ ಅನ್ನುವಂತ ಸಂಶಯಗಳು ಮೂಡ್ತಾ ಇದೆ. ಹೊಸಕೋಟೆ ನೆಲಮಂಗಲದಲ್ಲಿ ಭ್ರೂಣ ಹತ್ಯೆ ಕರ್ಮಕಾಂಡ ಬಟ ಬಯಲಾಗಿತ್ತು. ಅದನ್ನ ಎಳೆಯಾಗಿ ನಿಮ್ಮ ಟಿವಿ9 ಕೂಡ ನಿಮ್ಮ ಮುಂದೆ ಬಿಚ್ಚಿಟ್ಟಿತ್ತು. ಇದೀಗ ಬೆಂಗಳೂರು ಗ್ರಾಮಾಂತರ ಡಿಎಚ್ಒ ಸುನಿಲ್ ಕುಮಾರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಿರುಕುಳ ಕುರಿತು ಆಯುಕ್ತರಿಗೆ ಅಧಿಕಾರಿ ಮಂಜುನಾಥ್ ಪತ್ರವನ್ನು ಬರೆದಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಪತ್ರವನ್ನು ಬರೆಯಲಾಗಿದೆ. ತಮಗೆ ಕಿರುಕುಳ ನೀಡಲಾಗ್ತಿದೆ ಅನ್ನೋ ಬಗ್ಗೆ. ಜಿಲ್ಲೆಯಲ್ಲಿನ ಗರ್ಭಪಾತ ಕೇಸ್ ಬಯಲು ಮಾಡದಂತೆ ಕಿರುಕುಳ ಕೊಟ್ಟಿದ್ರಂತೆ. ಹೊಸಕೋಟೆಯ ಓವಂ ಆಸ್ಪತ್ರೆಯಲ್ಲಿ ಗರ್ಭಪಾತ ಕೇಸ್ ಬಟ ಬಯಲಾಗಿತ್ತು. ಆಸರೆ ಆಸ್ಪತ್ರೆಯಲ್ಲಿನ 74 ಗರ್ಭಪಾತ ಕೇಸ್ ಬಯಲು ಮಾಡಬೇಡಿ ಅಂತ ಅಲ್ಲಿ ಹೇಳಲಾಗಿತ್ತಂತೆ. ಈ ಹಿಂದೆ ಮಂಜುನಾಥ್ಗೆ ಡಿಎಚ್ಒ ಸುನಿಲ್ ಒತ್ತಡವನ್ನ ಹಾಕಿದಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಆಸ್ಪತ್ರೆಗಳ ಲೋಪದೋಷಗಳ ವರದಿ ಮಾಡದಂತೆ ಪದೇ ಪದೇ ನೋಟಿಸ್ ಕೂಡ ಕೊಟ್ಟಿದ್ರಂತೆ. 3 ದಿನಗಳಿಗೊಮ್ಮೆ ನೋಟಿಸ್ ನೀಡಿ ಮಾನಸಿಕ ಕಿರುಕುಳ ನೀಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡು ನನ್ನ ಜೀವ ಹೋದ್ರೆ ಡಿಎಚ್ಒನೇ ನೇರ ಕಾರಣ ಅಂತ ಇಲ್ಲಿ ಮಂಜುನಾಥ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿಎಚ್ಒ ಸುನಿಲ್ ಕಿರುಕುಳದ ಬಗ್ಗೆ ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆಯಲಾಗಿದ್ದಾರೆ. ಇನ್ನು ಈ ಪತ್ರವನ್ನ ಮಂಜುನಾಥ್ ಬರೆದಿದ್ದಾರೆ. ಭ್ರೂಣ ಹತ್ಯೆ ಕೇಸ್ ಬಯಲು ಮಾಡಿದಂತ ಅಧಿಕಾರಿಗೆ ಇಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಡಿಎಚ್ಒ ಅನ್ನುವಂತ ಆರೋಪ. 3 ದಿನಕ್ಕೊಮ್ಮೆ ನೋಟಿಸ್ ಅನ್ನ ಕೂಡ ಕೊಡ್ತಿದ್ದಾರಂತೆ. ಹೊಸಕೋಟೆ ನೆಲಮಂಗಲದಲ್ಲಿ ಬಯಲಾಗಿದಂತ ಭ್ರೂಣ ಹತ್ಯೆಯ ಕರ್ಮಕಾಂಡ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಡಿಎಚ್ಒ ಸುನಿಲ್ ಕುಮಾರ್ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಕೇಳಿ ಬರ್ತಾ ಇದೆ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಈ ರೀತಿಯಾದಂತಹ ಆರೋಪವನ್ನ ಡಿಎಚ್ಒ ವಿರುದ್ಧವಾಗಿ ಮಾಡ್ತಿದ್ದಾರೆ. ಇದೀಗ ಆರೋಗ್ಯ ಇಲಾಖೆಯ ಆಯುಕ್ತರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ತಮಗೆ ಯಾವ ರೀತಿ ಕಿರುಕುಳವನ್ನ ಡಿಎಚ್ಒ ಸುನಿಲ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘ ಪತ್ರವನ್ನ ಕೂಡ ಬರೆಯಲಾಗಿದೆ. ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಈಗ ಪತ್ರವನ್ನ ರವಾನಿಸಿದ್ದಾರೆ. ಜಿಲ್ಲೆಯಲ್ಲಿನ ಗರ್ಭಪಾತ ಕೇಸ್ ಬಯಲು ಮಾಡದಂತೆ ಕಿರುಕುಳವನ್ನ ನೀಡಿದ್ರು ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಹೊಸಕೋಟೆಯ ಓವಂ ಆಸ್ಪತ್ರೆಯಲ್ಲಿ ಗರ್ಭಪಾತ ಕೇಸನ್ನ ಬಯಲು ಮಾಡಿದ್ರು ಮಂಜುನಾಥ್. ಆಸರೆಯ ಆಸ್ಪತ್ರೆಯಲ್ಲಿನ 74 ಗರ್ಭಪಾತ ಕೇಸ್ಗಳನ್ನ ಕೂಡ ಬಯಲು ಮಾಡಿದ್ರು. ಅದನ್ನ ಬಯಲು ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಕಿರುಕುಳ ನೀಡಿದ್ರು ಅನ್ನುವಂತ ಆರೋಪವನ್ನ ಮಂಜುನಾಥ್ ಮಾಡ್ತಾ ಇದ್ದಾರೆ. ಡಿಎಚ್ಒ ಸುನಿಲ್ ಮಂಜುನಾಥ್ಗೆ ಒತ್ತಡವನ್ನ ಹಾಕಿದ್ರಂತೆ. ಈ ಆರೋಪವನ್ನ ಮಂಜುನಾಥ್ ಎಳೆಯಾಗಿ ಪತ್ರದಲ್ಲಿ ರವಾನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಆಯುಕ್ತರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ತಮಗಾಗ್ತಾ ಇರುವಂತಹ ಕಿರುಕುಳದ ಬಗ್ಗೆ ಇಲ್ಲಿ ಪತ್ರದ ಮುಖೇನವಾಗಿ ಅಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಗಳ ಲೋಪದೋಷಗಳ ವರದಿ ಮಾಡದಂತೆ ಪದೇ ಪದೇ ನೋಟಿಸ್ ಅನ್ನು ಕೊಟ್ಟಿದ್ದರಂತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನವೀನ್. ಇಲ್ಲಿ ಡಿಎಚ್ಒ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮಂಜುನಾಥ್. ಅಂದ್ರೆ ಯಾವ ರೀತಿ ಕಿರುಕುಳಗಳನ್ನ ಕೊಡಲಾಗ್ತಿತ್ತಂತೆ ಅವ್ರಿಗೆ? ಖಂಡಿತವಾಗಿ ಸರ್, ರಾಜ್ಯದಲ್ಲೇ ಮೊದಲ ಬಾರಿಗೆ ಏನು ಭ್ರೂಣ ಹತ್ಯೆ ಕೇಸ್ ಭ್ರೂಣವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಳ್ಳುವ ಮುಖಾಂತರ ರಾಜ್ಯದಲ್ಲಿ ಹೀಗಾಗಿ ಈ ಒಂದು ಆಸ್ಪತ್ರೆಯ ಭ್ರೂಣ ಹತ್ಯೆ ಕರ್ಮಕಾಂಡಗಳ ಬಗ್ಗೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಸಾಕಷ್ಟು ಒಂದು ತನಿಖೆ ಮಾಡಿ ಸಾಕಷ್ಟು ಆಸ್ಪತ್ರೆಗಳ ವಿರುದ್ಧ ಒಂದು ವರದಿಯನ್ನು ಸಹ ನೀಡಿದ್ರು. ಆದ್ರೆ ಈ ವರದಿಗಳಿಗೆ ಏನು ಕಡಿವಾಣ ಹಾಕಿ ಅದನ್ನ ಬಯಲು ಮಾಡದಂತೆ ಡಿಎಚ್ಒ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಂಜುನಾಥ್ ಏನು ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಅವರು ಆರೋಗ್ಯ ಇಲಾಖೆ ಆಯುಕ್ತರಿಗೆ ಪತ್ರವನ್ನ ಬರೆದಿರ್ತಕ್ಕಂಥ. ಜೊತೆಗೆ ಏನು ನೆಲಮಂಗಲದ ಆಸರೆ ಆಸ್ಪತ್ರೆ ಸೇರಿರ್ಬೋದು, ಜೊತೆಗೆ ಹೊಸಕೋಟೆಯ SPG ಮತ್ತೆ ಓಂ ಆಸ್ಪತ್ರೆಗಳ ವರದಿಯನ್ನು ನಾನು ಕೊಡೋದ್ರ ಮುಂದಾಗಿದೆ. ಅದನ್ನ ವರದಿ ಬಯಲಿಗೆ ಬರಬಾರದು ಅಂತ ಹೇಳಿ ತಮ್ಮ ಮೇಲೆ ಕಿರುಕುಳನ್ನು ಕೊಟ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕೆಲಸ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಪದೇ ಪದೇ ನೋಟಿಸ್ ಅನ್ನ ಕೊಟ್ಟು ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಹಿಂಸೆಯಿಂದ ನಾನೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನೇರವಾಗಿ ಡಿಎಚ್ಒ ಅವರೇ ಹೊಣೆ ಆಗ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಪತ್ರವನ್ನ ಉಲ್ಲೇಖವನ್ನ ಮಾಡಿ ನೇರವಾಗಿ ಆಯುಕ್ತರಿಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಇದೀಗ ಏನು ಭ್ರೂಣ ಹತ್ಯೆಗಳಿಗೆ ಎಲ್ಲೊಂದ್ ಕಡೆ ಅಧಿಕಾರಿಗಳೇ ಎಲ್ಲೊಂದ್ ಕಡೆ ಒಂದು ಸಪೋರ್ಟ್ ಮಾಡ್ತಾ ಇದಾರೆ ಅಂತಕ್ಕಂಥ ಒಂದು ಆರೋಪ ಸಹ ಈಗ ಕೇಳಿ ಬರ್ತಾ ಇರೋದು. ಈ ನೆಲೆಯಲ್ಲಿ ಈಗ ಮಂಜುನಾಥ್ ಬರೆದಿದ್ದ ಪತ್ರ ಸಹ ಇದೀಗ ವೈರಲ್ ಆಗ್ತಾ ಇದೆ. ಜೊತೆಗೆ ಅವರ ಹೇಳಿಕೆ ಸಹ ಇದೀಗ ಎಲ್ಲೆಡೆ ಒಂದು ಆರೋಗ್ಯ ಚರ್ಚೆಗೂ ಸಹ ಕಾರಣ ಆಗಿರ್ತಕ್ಕಂಥ. ಅಂದ್ರೆ ಯಾವ ಕಾರಣಕ್ಕಾಗಿ ಇಲ್ಲಿ ಸುನಿಲ್ ಅವರು ಈ ರೀತಿ ಒತ್ತಡವನ್ನ ಹಾಕ್ತಾ ಇದ್ರು ಅಂತಂದ್ರೆ ಆ ಘಟನೆಯಲ್ಲಿ ಅವರು ಕೂಡ ಶಾಮೀಲಾಗಿದ್ರ, ದೇಣಿಗೆ ಪಡಿತಿದ್ರ ಏನು ಅಂತ? ಶಕುಂತಲಾ, ಖಂಡಿತವಾಗಿ ಸಹ ಏನೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಏನೋ ಒಂದಷ್ಟು ಲೋಪದೋಷಗಳು ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಿಷನ್ ಸೇರಿದಂತೆ ಲಿಂಗ ಪತ್ತೆ ಒಂದು ಅಕ್ರಮವಾಗಿ ನಡೀತಾ ಇದೆ. ಇದರಲ್ಲಿ ಏನು ಸ್ಕ್ಯಾನಿಂಗ್ ಮಿಷನ್ಗಳನ್ನ ಏನು MTP ಕಾಯ್ದೆ ಅಡಿ ಏನು ರಿಜಿಸ್ಟರ್ ಅನ್ನ ಮಾಡ್ಕೋಬೇಕಾಯ್ತು. ಆ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದರಲ್ಲೂ ಸಹ ಹೊಸಕೋಟೆ, ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಮಂಜುನಾಥ್ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ರು. ಈ ಒಂದು ಉಲ್ಲೇಖವನ್ನ ಪರಿಗಣಿಸಿದಂತ ಡಿಎಚ್ಒ ಅದನ್ನ ಯಾವುದೇ ರೀತಿಗೂ ಬಾಗಿಲು ಬರಬಾರ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಅವರು
ಒಂದು ಆಸ್ಪತ್ರೆಗಳ ವಿರುದ್ಧ ಶಾಮೀಲಾಗಿರ್ತಕ್ಕಂತ ಒಂದು ಆರೋಪವನ್ನು ಸಹ ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ಅವರು Okay. ನನ್ನ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪತ್ರ ಶಕುಂತಲಾ. ಧನ್ಯವಾದ ನವೀನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.